ಮಹರ್ಷಿ ವಾಲ್ಮೀಕಿಯವರ ಪ್ರತಿ ವರ್ಷ ಕೂಡ ಏನು ಜಾತ್ರಾ ಮಹೋತ್ಸವ ನಡೀತನೋ ಈ ವರ್ಷ ಕೂಡ ಜಾತ್ರಾ ಮಹೋತ್ಸವದಲ್ಲಿ ಇವತ್ತು ನೌಕರರ ಗೋಷ್ಠಿಯಲ್ಲಿ ಇಲ್ಲಿ ಬಂದು ಈ ಕಾರ್ಯಕ್ರಮವನ್ನು ಕೂಡ ಉದ್ಘಾಟನೆ ಮಾಡಿದ್ದೇನೆ. ಪುನಃ ನಾಳೆ ಎಲ್ಲರೂ ಕೂಡ ಮುಖ್ಯಮಂತ್ರಿಗಳು ಆದ ಹಿಡ್ಕೊಂಡು ಎಲ್ಲ ಪಕ್ಷದವರು ಕೂಡ ಬಂದು ಇಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರ. ಪ್ರತಿ ವರ್ಷ ಯಾವ ರೀತಿಯಲ್ಲಿ ಪ್ರಕ್ರಿಯೆ ಇದೆ ಆ ಪ್ರಕ್ರಿಯೆ ಪ್ರಕಾರ ಇವತ್ತು ಜಾತ್ರಾ ಮಹೋತ್ಸವ ನಡೀತಾ ಇದೆ. ಹಂಗಾಗಿ ಈ ಗೋಷ್ಠಿಯಲ್ಲಿ ಅನೇಕ ವಿಚಾರಗಳನ್ನು ನಾವು ಮಾತಾಡಿದ್ವಿ. ಯಾಕಂದ್ರೆ ಈ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದರು. ಸಂವಿಧಾನ ಬರೆದ ನಂತರ 1953ರಿಂದ ಮೊನ್ನೆ ತನಕ ಕೂಡ ನಾವು ಅಧಿಕಾರದಲ್ಲಿ ಇರೋ ತನಕ ಕೂಡ ಈ ಸಮುದಾಯಕ್ಕೆ 3% ಮೀಸಲಾತಿ ಇತ್ತು. ಆಮೇಲೆ ಪುನಃ 3% ಇಂದ 7% ಮೀಸಲಾತಿ ಮಾಡಿದೀವಿ ಪರಿಶಿಷ್ಟ ವರ್ಗಗಳಿಗೆ. ಜೊತೆಲಿ ಪರಿಶಿಷ್ಟ ಪಂಗಡಗಳಿಗೆ 15ರಿಂದ 17% 2% ಜಾಸ್ತಿ ಮಾಡೋಂಥ ಕೆಲಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬರೆದ ನಂತರ ಕೂಡ ಎಲ್ಲ ಪೊಲಿಟಿಕಲ್ ಪಾರ್ಟೀಸು ಈ ಸಮುದಾಯಗಳಿಗೆ ಇವತ್ತು ಎಲ್ಲ ಕೂಡ ಆಶ್ವಾಸನೆ ಕೊಟ್ಕೊಂತ ಬಂದಿರಾಗ್ಲಿ ಯಾರು ಕೂಡ ಮೀಸಲಾತಿ ಜಾಸ್ತಿ ಮಾಡೋಂಥ ಕೆಲಸ ಮಾಡಿಲ್ಲ. ಮೊದಲನೇದು ಅದು ಭಾರತೀಯ ಜನತಾ ಪಾರ್ಟಿ ಸರ್ಕಾರ. ಅವತ್ತು ಸನ್ಮಾನ್ಯ ಬೊಮ್ಮಾಯಿನವರು, ಯಡಿಯೂರಪ್ಪನವರು, ನಾನು ಆ ಸಮುದಾಯದ ಮಂತ್ರಿಗಳಾಗಿ, ಸಮಾಜ ಕಲ್ಯಾಣ ಮಂತ್ರಿಗಳಾಗಿ, ಪರಿಶಿಷ್ಟ ವರ್ಗಗಳ ಮಂತ್ರಿಗಳಾಗಿ ಈ ಸಮುದಾಯಕ್ಕೆ SC/ST ಸಮುದಾಯಕ್ಕೆ ಮೀಸಲಾತಿ ಜಾಸ್ತಿ ಮಾಡೋಂಥ ಕೆಲಸ ಮಾಡಿದ್ವಿ ಅನ್ನೋಂಥ ವಿಚಾರ ಕೂಡ ನಾನು ಮಾತಾಡಿದ್ದೀನಿ. ಹಂಗಾಗಿ ಈ ಸಮುದಾಯಗಳು ಇವತ್ತೇನು ಉದಾಹರಣೆಗೆ ಇವತ್ತು ಡೆಲ್ಲಿ ಫಲಿತಾಂಶ ನೋಡಿದಂಥ ಟೈಮಲ್ಲಿ ಈ ಸಮುದಾಯ ಏನಿದೆ ಕೆಳ ಸಮುದಾಯಗಳು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳು ಇವತ್ತು ಬಹುತೇಕವಾಗಿ ಡೆಲ್ಲಿಯಲ್ಲಿ ಈ ಜನಾಂಗವನ್ನು ಕರ್ನಾಟಕದಲ್ಲಿ ST ಅಂದ್ರೆ ಕೂಡ ಮಹಾರಾಷ್ಟ್ರದಲ್ಲಿ ಮತ್ತು ಅದೇ ರೀತಿಯಲ್ಲಿ ಡೆಲ್ಲಿಯಲ್ಲಿ ಇವತ್ತು SCಗಳಂತೇಳಿ ಕರೀತಾರ. ಅಲ್ಲಿ ಇವತ್ತು ಬಹುದೊಡ್ಡವಾಗಿ ಅಂದ್ರೆಗಿನ ಪರಿವರ್ತನೆ ಯಾವ ರೀತಿಯಲ್ಲಿ ಈ ಸಮುದಾಯಗಳಿಗೆ ಜಸ್ಟಿಸ್ ಕೊಡಂತ ಏಕೈಕ ವ್ಯಕ್ತಿ ಅಂದ್ರೆಗಿನ ದೇಶದ ಪ್ರಧಾನಮಂತ್ರಿಗಳ ಆಗಿರೋ ಕಾರಣ ಇವತ್ತು ಈ ಸಮುದಾಯಗಳಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾ ಇರೋ ಕಾರಣ ಇವತ್ತು ಉದಾಹರಣೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಿಡ್ಕೊಂಡು ಇಲ್ಲಿ ತನಕ ಕೂಡ ಒಳ್ಳೆ ಮೀಸಲಾತಿ ಜೊತೆಲಿ ಎಲ್ಲರಿಗೆ ನ್ಯಾಯವನ್ನು ಮಾಡೋಂಥ ಕೆಲಸ ಮಾಡಿದಾರ ಅನ್ನೋಕ್ಕೋಸ್ಕರವಾಗಿ ಇವತ್ತು ಡೆಲ್ಲಿಯ ಜನರ ಫಲಿತಾಂಶ ನೋಡ್ತಾ ಇದ್ರೆ ಕೂಡ ಅಲ್ಲಿ ಕೂಡ ಬಹುತೇಕವಾಗಿ ಎಲ್ಲ ಜನಾಂಗದವರು ಇವತ್ತು ಮತವನ್ನು ಕೊಟ್ಟು ಭಾರತೀಯ ಜನತಾ ಪಾರ್ಟಿಯನ್ನು ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜನ್ನು ಬೆಂಬಲಿಸುವಂತ ಕೆಲಸ ಮಾಡಿದಾರ. ಹಂಗಾಗಿ ಮುಂದಿನ ದಿನಗಳಲ್ಲಿ ಕೂಡ ಕರ್ನಾಟಕದಲ್ಲಿ ಕೂಡ ಪೂರ್ಣ ಪ್ರಮಾಣದಿಂದ ಅಧಿಕಾರಕ್ಕೆ ಬರಬೇಕಾದ್ರೆ ಏನು ಮಾಡಬೇಕು? ಇವತ್ತು ಮುಂದಿನ ದಿನಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ನಾಯಕರು ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಬರಬೇಕು. ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಸಮಾನ ಮನಸ್ಕರದಿಂದ ಎಲ್ಲರೂ ಕೂಡ ಬರಬೇಕಾಗಿದೆ. ಸಮಾನ ಮನಸ್ಕರದಿಂದ ಬರಬೇಕಾದ್ರೆ ಏನು ಮಾಡಬೇಕಂದ್ರೆ ರಾಷ್ಟ್ರೀಯ ನಾಯಕರು, ರಾಜ್ಯ ನಾಯಕರು ಎಲ್ಲರೂ ಕೂಡ ಕುಂತು ಯಾರ್ಯಾರು ಸಣ್ಣ ಪುಟ್ಟ ವ್ಯತ್ಯಾಸಗಳಿವೆ ಅವೆಲ್ಲ ಕೂಡ ವ್ಯತ್ಯಾಸಗಳನ್ನು ಸರಿ ಮಾಡಿಸಿ ಪುನಃ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಬಂದು 2028ರಲ್ಲಿ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪುನಃ ಭಾರತೀಯ ಜನತಾ ಪಾರ್ಟಿ ಇಡೀ ದೇಶದಲ್ಲಿ ಇವತ್ತು ಎಲ್ಲ ರಾಜ್ಯಗಳಲ್ಲಿ ಆಗ್ತಾ ಇದೀನಿ, ಕಮಲ ಅರಳ್ತಾ ಇದೀನೋ ಕರ್ನಾಟಕದಲ್ಲಿ ಕೂಡ ಅರಳಬೇಕಾದ್ರೆ ಎಲ್ಲ ಸಮಾನ ಮನಸ್ಕರದಿಂದ ಎಲ್ಲರೂ ಕೂಡ ಒಂದೇ ಪ್ಲಾಟ್ಫಾರ್ಮ್ದಲ್ಲಿ ಬರಬೇಕು. ಇವತ್ತು ಮುಂದಿನ ದಿನಗಳಲ್ಲಿ ಈ ರಾಮ್ಲು ಒಡೆದಂತ ಮನಸ್ಸುಗಳು ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಮಂದಿ ಒಡೆದಂತ ಮನಸ್ಸುಗಳೇನಿದಾವ ಆ ಒಡೆದಂತ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ ಈ ರಾಜ್ಯದಲ್ಲಿ ರಾಮ್ಲು ಇವತ್ತು ನಾನೇ ಇವತ್ತು ಒಂದು ಯಾತ್ರೆಯನ್ನು ಪ್ರಾರಂಭ ಮಾಡ್ತೀನಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದೇ ಮಾಡೋ ಸಲುವಾಗಿ, ಒಡೆದಂತ ಸಂಘದಲ್ಲಿದ್ದಂತ ಹಿರಿಯರ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ, ಒಡೆದಂತ ಹಿಂದೂ ಪರ ಸಂಘಟನೆಗಳು ಹೋರಾಟಗಾರರನ್ನ ಒಂದು ಮಾಡೋ ಸಲುವಾಗಿ ಮುಂದಿನ ದಿನಗಳಲ್ಲಿ ಆ ಯಾತ್ರೆ ನಾನೇ ಪ್ರಾರಂಭ ಮಾಡ್ತೀನಿ. ಒಡೆದಂತ ಎಲ್ಲ ಮನಸ್ಸುಗಳನ್ನು ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ನಾಯಕರು, ಹಿಂದೂ ಪರ ಸಂಘಟನೆಗಳು, RSS ಸಂಘದ ಕಾರ್ಯಕರ್ತರು ಎಲ್ಲರೂ ಕೂಡ ಇವತ್ತು ಒಡೆದಂತ ಮನಸ್ಸುಗಳೆಲ್ಲರೂ ಕೂಡ ಒಂದೇ ಸಮಾನ ಮನಸ್ಕರದಿಂದ ಒಂದೇ ಸಾಲಿನಲ್ಲಿ ತರೋ ಸಲುವಾಗಿ ಒಂದು ಯಾತ್ರೆ ನಾನು ಪ್ರಾರಂಭ ಮಾಡ್ತೀನಿ. ಎಲ್ಲ ಜಿಲ್ಲೆಗಳಿಗೆ ಹೋಗ್ತೀನಿ, ಎಲ್ಲ ತಾಲೂಕುಗಳಿಗೆ ಹೋಗ್ತೀನಿ, ಪುನಃ ಪಾರ್ಟಿಯಲ್ಲಿದ್ದಂಥ ಎಲ್ಲ ನಾಯಕರು ಒಂದು ಮಾಡ್ತೀನಿ, ಹಿಂದೂ ಪರ ಸಂಘಟನೆಗಳೊಂದು ಮಾಡ್ತೀನಿ, ಸಂಘದವರು ಎಲ್ಲರೂ ಕೂಡ ಒಂದು ಮಾಡ್ತೀನಿ. ಮುಂದಿನ ದಿನಗಳು 2028ರಲ್ಲಿ ನಡೆಯುವಂಥ ಸಾರ್ವತ್ರಿಕ ಚುನಾವಣೆಯಲ್ಲಿ ಪೂರ್ಣ ಬಹುಮತದಿಂದ 160ಕ್ಕೂ ಹೆಚ್ಚು ಸ್ಥಾನಗಳು ಕರ್ನಾಟಕ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರಲು ಸಲುವಾಗಿ ರಾತ್ರಿ ಆಗಲು ಕಷ್ಟಪಡ್ತೀನಿ. ಈ ಯಾತ್ರೆಯನ್ನು ಶೀಘ್ರದಲ್ಲೇ ನಾನು ಪ್ರಾರಂಭವನ್ನು ಕೂಡ ಮಾಡ್ತೀನಿ ಅನ್ನೋ ಮಾತನ್ನು ಹೇಳ್ತೀನಿ. ಎಲ್ಲ ಕಡೆ ಕೂಡ ನಾನು ಆಲ್ರೆಡಿ ಫೋನ್ ಮೂಲಕ ನಾನು ಮಾತಾಡ್ತಾ ಇದ್ದೀನಿ. ಒಡೆದಂತ ಎಲ್ಲ ಮನಸ್ಸುಗಳನ್ನು ಒಂದು ಮಾಡೋ ಸಲುವಾಗಿ
ಆಲ್ರೆಡಿ ನಾನು ಅವ್ರ ಹತ್ರ ನಾನು ಡಿಸ್ಕಷನ್ ಪ್ರಾರಂಭ ಮಾಡಿದ್ದೀನಿ. ಯಾರ್ಯಾರು ಹಿರಿಯರೆಲ್ಲರೂ ಕೂಡ ಅಸಮಾಧಾನಗೊಂಡಂಥವ್ರು ಎಲ್ಲರೂ ಕೂಡ ನಾನು ಮಾತಾಡ್ತಾ ಇದ್ದೆ. ಅವರು ಕೂಡ ದಯವಿಟ್ಟು ಯಾವುದೇ ಹೊಡೆದಂಥ ಮನಸ್ಸುಗಳು, ಅವ್ರು ಎಲ್ಲೋ ಒಂದು ಕಡೆ ನೋವಾದಂಥ ಮನಸ್ಸುಗಳು, ಯಾಕೋಸ್ಕರವಾಗಿ ಹೊಡೆದಂಥ ಮನಸ್ಸುಗಳು, ನೋವಾದಂಥ ಮನಸ್ಸುಗಳು, ಯಾಕೋಸ್ಕರವಾಗಿ ಈ ರೀತಿ ನೀವು ನೋವನ್ನು ಪಡೀತಾ ಇದ್ರಿ, ಪುನಃ ನೀವೆಲ್ಲರೂ ಬಂದು ಆಕ್ಟಿವ್ ಆಗಬೇಕನ್ನಂಥ ಕಾರ್ಯಕರ್ತರಿಂದ, ಸಂಘದ ಪ್ರಮುಖರಿಂದ, ನಮ್ಮೆಲ್ಲ ಪಕ್ಷದ ನಾಯಕರಿಂದ ಹೊಡೆದಂಥ ಮನಸ್ಸುಗಳು ಎಲ್ಲರೂ ಕೂಡ ಒಂದು ಮಾಡುವಂಥ ಕೆಲಸ ಮುಂದಿನ ದಿನಗಳಲ್ಲಿ ನನ್ನ ಯಾತ್ರೆ ಪ್ರಾರಂಭ ಆಗುತ್ತೆ. ಖಂಡಿತವಾಗಿ ನನ್ನ ಉದ್ದೇಶ ಯಾವುದೇ ಸ್ವಾರ್ಥ ಇಲ್ಲ. ಯಾತ್ರೆ ಅಂದ್ರೆ ಏನು, ಎಲ್ಲ ಒಡೆದಂತ ಮನಸ್ಸುಗಳನ್ನು ಒಂದು ಮಾಡಬೇಕಾದ್ರೆ ಅವರು ಮನೆ ಮನೆಗೆ ಹೋಗ್ಬೇಕು. ಯಾರೋ ಒಂದು ಜಿಲ್ಲೆಯಲ್ಲಿ, ಒಂದು ತಾಲೂಕಿನಲ್ಲಿ, ಒಂದು ಗ್ರಾಮಗಳಲ್ಲಿ ಎಲ್ಲೋ ಒಂದು ಕಡೆ ಅಸಮಾಧಾನದಿಂದ ಕುಂತಂತವ್ರು ಇವತ್ತು ಒಡೆದಂತ ಮನಸ್ಸುಗಳಲ್ಲಿದ್ದಂತ ನಾಯಕರೆಲ್ಲರೂ ಕೂಡ ಒಂದೇ ಕಡೆ ಬರಬೇಕಾದ್ರಿಂದ ಅವರೆಲ್ಲರನ್ನು ಕೂಡ ಸರಿ ಮಾಡಬೇಕನ್ನಂತ ಕೆಲಸ ಮುಂದಿನ ದಿನಗಳಲ್ಲಿ ಯಾತ್ರೆ ಪ್ರಾರಂಭ ಆಗುತ್ತೆ. ಎಲ್ಲರನ್ನು ಕೂಡ ಇವಾಗ ಹೇಳಿದಿನಲ್ಲ ನೋಡ್ರಿ, ಒಡೆದಂತ ಎಲ್ಲಾ ಮನಸ್ಸುಗಳು, ಆ ಊರು, ಆ ಜಿಲ್ಲೆ, ಆ ಗ್ರಾಮ, ಈ ಗ್ರಾಮ ಎಲ್ಲ ಒಡೆದಂತ ಎಲ್ಲಾ ನಾಯಕರನ್ನು ಯಾವ ರೀತಿಯಲ್ಲಿ ಇವತ್ತಿನ ಮಹಾಭಾರತದಲ್ಲಿ ದಾಯಾದಿಗಳು ಮತ್ತೆ ಯಾವ ರೀತಿ ಮಹಾಭಾರತ ಪ್ರಾರಂಭ ಆಯ್ತನೋ ಆ ರೀತಿ ಮುಂದಕ್ಕೆ ಕಲಾ ಆಗ್ಲಾರ್ದಂತೆ ನೋಡ್ಕೋಬೇಕನ್ನಂತ ಕಾರಣದಿಂದ ಎಲ್ಲರೂ ಕೂಡ ಒಂದಾಗಿ ಭಾರತೀಯ ಜನತಾ ಪಾರ್ಟಿ ನೋಡ್ರಿ, ಒಡೆದಂತ ಮನಸ್ಸುಗಳಂದ್ರೆ ನೀವೆಲ್ಲ ಅರ್ಥ ಮಾಡ್ಕೋಬೇಕು. ಪಾರ್ಟಿ ಸಲುವಾಗಿ ಎಲ್ಲ ಒಂದು ರೀತಿಯಲ್ಲಿ ಕೂಡ ಒಡೆದಂತ ಮನಸ್ಸುಗಳು ಒಂದು ಮಾಡಿಕೊಂಡು ಪಾರ್ಟಿ ಕಟ್ಟುವಂತ ಕೆಲಸ ಮಾಡ್ತೀವಿ. ನೋಡೋಣ, ಇವಾಗ ಹೇಳಿದಿನಲ್ಲ, ನನ್ನ ಮುಂದಿನ ದಿನಗಳಲ್ಲಿ ಪುನಃ ಹೈಕಮಾಂಡ್ ಅವರು ಕರೆದಂತ ಟೈಮಲ್ಲಿ ಕೂಡ ನಾನು ಹೋಗ್ತೀನಿ, ಅವ್ರ ಹತ್ರ ಮಾತಾಡ್ತೀನಿ. ಅದರೊಂದು ಭಾಗ, ಅದ್ರ ಹತ್ರ ಹೋಗೋದು, ಮಾತಾಡೋದು, ಅವ್ರನ್ನ ಕೇಳ್ಕೊಳ್ಳೋದು ಅದೊಂದು ಭಾಗದ ಜೊತೆಯಲ್ಲಿ ನಾನು ಪುನಃ ನನ್ನ ಯಾತ್ರೆ ಏನಿದೆ ಅದು ಪ್ರಾರಂಭ ಮಾಡೋಂಥ ಕೆಲಸ ಮಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.